ಕನಿಷ್ಠ ಅವ್ರು ಕೇಳ್ತಾ ಇದ್ದಿದ್ದು ನಮ್ಮ ಹಳ್ಳಿಗಳ ಹಕ್ಕು ಕೊಡಪ್ಪ, ಗ್ರಾಮ ಪಂಚಾಯತ್ಗೆ ಹಕ್ಕು ಕೊಡ್ರಿ, ಬೇಕಾದ್ರೆ ಇಟ್ಕೋತೀವಿ, ಬೇಡಾದ್ರೆ ಬಿಡ್ತೀವಿ, ಮೊದಲು ಏನಿಲ್ಲ 20% ಜನ ಅವ್ರು ಮಿನಿಮಮ್ ಒಪ್ಪಬೇಕಂತೇಳಿ ಅದನ್ನಾದರೂ ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ. ಸಂಪೂರ್ಣ ಬ್ಯಾನ್ ಮಾಡಿದ್ರೆ ಭಾಳ ಉತ್ತಮ. ಯಾಕೆಂತಂದ್ರೆ ಸಾರಾಯಿ ಬ್ಯಾನ್ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಫಂಡು ಬರುವಂಥವು ಇದ್ದಾವೆ. ಸ್ವತಃ ಮೋದಿಯವರು ಈ ದೇಶದಲ್ಲಿ ಚಿಂತನೆ ಮಾಡಬೇಕಾಗಿದೆ. ಆದರ್ಶದ ಮಾತು ಮಾತಾಡುವಂಥ RSSನಿಂದ ಬಂದಂಥ RSS ಕುಡಿ ಅಂತ ಎಲ್ಲೂ ಹೇಳೋದಿಲ್ಲ. ಪ್ರಾಮಾಣಿಕವಾಗಿ ಬದುಕರಪ್ಪ ನೀವು, ಒಳ್ಳೆಯ ರೀತಿ ದುಡಿಯರಪ್ಪ ನೀವು, ಸನಾತನಗಳು ಎಂದೂ ಹೇಳೋದಿಲ್ಲ, ಸಂತರು ಎಂದೂ ಹೇಳೋದಿಲ್ಲ. ಅವರೆಲ್ಲರೂ ಕುಡ್ಕೊಂಡು ಮೋದಿಯವ್ರ ಮೇಲೆ ಪ್ರೆಷರ್ ತರಬೇಕಾಗಿದೆ, ಸಿದ್ದರಾಮಯ್ಯನ ಮೇಲೆ ಪ್ರೆಷರ್ ತರಬೇಕಾಗಿದೆ. ಹೆಣ್ಮಕ್ಳ ಕೆಲಸ ಮಾಡ್ತಾ ಇದ್ದಾರೆ, ಉಳಿದವ್ರು ಮಾಡಬೇಕಾಗಿದೆ. ಅಂದಾಗ ಮಾತ್ರ ನಾವು ಜಗದ ಭೌತಿಕವಾಗಿ ಶ್ರೀಮಂತರಾಗ್ತೀವಿ, ದೈಹಿಕವಾಗಿ ಶ್ರೀಮಂತರಾಗ್ತೀವಿ. ನಮ್ಮ ದುಡ್ಡು ನಾವು ಅದರ ಸರಿ ದುಡ್ಡಿನ ಇನ್ನೊಂದ್ರಲ್ಲಿ ಖರ್ಚು ಮಾಡ್ಯಾರ, ಟ್ಯಾಕ್ಸ್ ತುಂಬಿತು ನಿಮಗೆ. ನಾವು ಇಟ್ಕೊಂಡು ಯಾರೋ ಬಡವ್ರು ಯಾರು ಇಟ್ಕೊಂಡು ಕೊಡೋದಿಲ್ಲ, ಖರ್ಚು ಸಾಲೋದಿಲ್ಲ. ಅವ್ರ ದುಡ್ಡು ಅವ್ರಿಗೆ ಸಾಲೋದಿಲ್ಲ. ಅದರಲ್ಲಿ ಸಾರಾಯಿಗೆ ಹೋದ್ರೆ ಪಾಪ ಅವ್ರ ಬದುಕುಗಳೇನ ಅವ್ರು ಇನ್ನೊಂದ್ರಲ್ಲಿ ನಿಮಗೆ ಖರ್ಚು ಮಾಡೇ ಮಾಡ್ತಾರೆ. ನಿಮ್ಮ ದುಡ್ಡು ನಿಮ್ಮಲ್ಲೇ ಇರ್ತದೆ. ಸರ್ಕಾರ ನಡೆಸೋದಕ್ಕೆ ಇಷ್ಟು ಗೊತ್ತಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ನಡೆಸೋದ್ರೆ ಏನೂ ಅರ್ಥಿಲ್ಲ. ಇನ್ನುಳಿದವರು ಸಹಿತ ಅಷ್ಟ, ಮೋದಿಯವರು ಸಹಿತ ಅಷ್ಟ. ಈ ದಿಶೆಯಲ್ಲಿ ಸರ್ಕಾರ ಮತ್ತೊಮ್ಮೆ ಚಿಂತನೆ ಮಾಡಲಿ ಅಂತ ಹೇಳ್ತಾ, ಬೆಂಗಳೂರು ಚಲೋ ಒಂದು ರೀತಿಯಿಂದ ಯಶಸ್ವಿ ಆಗ್ಯದ. ಸಿದ್ದರಾಮಯ್ಯನವ್ರಿಗೆ ಹೋಗಿ ಮೆಸೇಜ್ ಕೊಡೋಲ್ಲ, ಒಂದು ರೀತಿ ಯಶಸ್ವಿ ಆಗ ಅವರು ನಾ ಪರಿಶೀಲಿಸ್ತೀನಿ ಅಂತ ಏನು ಹೇಳಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಪರಿಶೀಲನೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ BR ಪಾಟೀಲ್ ಮಾತ್ರ ಈ ದಿಶೆಯಲ್ಲಿ ಮುಂದುವರೆದು ನಿಜವಾಗಿಯೂ ಜನರ ಬಗ್ಗೆ ಕಳಕಳಿ ಇರುತ್ತಿರೋದು ಶಾಸಕರು ಈ ಸಂದರ್ಭದಲ್ಲೇ ಅವರನ್ನು ಪ್ರೀತಿಯಿಂದ ಕರೀಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. 16 ನ್ಯೂಸ್ ಅರ್ಥ ಅನ್ನೋದು ಸತ್ಯ ಕೈಗರಣೆ. ವಂದನೆಗಳು.